ಹಾಯ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಕೆನೆಯಿಂದ ಬೆಣ್ಣೆ ತೆಗೆಯೋದು ಹೇಗೆ ಅಂತ ಹೇಳ್ತೀನಿ. ಅಂದರೆ ಮನೆಯಲ್ಲೇ ಬೆಣ್ಣೆ ಮಾಡೋ ವಿಧಾನ ಹೆಂಗೆ ಮಾಡ್ಬೋದು ಅನ್ನೋ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತೀನಿ. ಈ ಕೆನೆ ಏನಿದೆ 10 ದಿನದ ಕೆನೆ ಆಗಿರುತ್ತೆ. ಅಂದರೆ 10 ದಿನದಿಂದ ಸ್ಟಾಕ್ ಮಾಡಿರ್ತಕ್ಕಂಥ ಕೆನೆನ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಇನ್ನು ಸ್ಟಾಕ್ ಮಾಡಿರ್ತಕ್ಕಂಥ ಕೆನೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ವಿಧಾನ, ತುಂಬ ಏನು ಕಷ್ಟಪಡಬೇಕಾಗಿಲ್ಲ. ಬೆಣ್ಣೆ ಮಾಡೋಕ್ಕೆ ತುಂಬ ಈಸಿ. ಹಾಲು ಕಾಯ್ದಿರುತ್ತಲ್ಲ, ಆ ಹಾಲನ್ನ ನಾವು ಏನು ಮಾಡ್ತೀವಿ, ನೈಟ್ ಟೈಮು ಫ್ರಿಜ್ಜಿಗೆ ಇಟ್ಬಿಡಿ. ಫ್ರಿಜ್ಜಿಗೆ ಇಟ್ಟಾಗ ತುಂಬ ಗಟ್ಟಿ ಕೆನೆ ಸಿಗತ್ತೆ ನಮಗೆ. ನೈಟ್ ಫ್ರಿಜ್ಜಿಗೆ ಇಟ್ಟರೆ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ತೆಗಿತೀರಲ್ವ ಫ್ರಿಜ್ಜಿಂದ, ಆವಾಗ ಆ ಕೆನೆ ಏನಿರುತ್ತೆ ಅದನ್ನು ಒಂದು ಬಾಟಲ್ಗೆ ಸ್ಟೋರ್ ಮಾಡ್ಕೊಳ್ಳಿ. ಅದೇ ರೀತಿ ಮೊಸರು ಇರುತ್ತಲ್ಲ, ಸ್ವಲ್ಪ ಮೊಸರು ಹಾಕ್ಕೋಬೇಕಾಗತ್ತೆ ಅದಕ್ಕೆ. ಆವಾಗವಾಗ ಮೊಸರು ಹಾಕೋದ್ರಿಂದ ಹೆಪ್ಪಾದಂಗೆ ಆಗುತ್ತೆ, ಮೊಸರಾಗತ್ತೆ ಅದು ಕೆನೆ. ಈ ವಿಧಾನದಲ್ಲಿ ನಾವು ಸ್ಟೋರ್ ಮಾಡಬೇಕಾಗತ್ತೆ. ನೋಡಿ, ನಾವು ಇಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀವಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಿರೋ ನೀರನ್ನು, ಉಗುರು ಬೆಚ್ಚಗಿರೋ ನೀರು ಹಾಕೋಕ್ಕೆ ಹೋಗಬೇಡಿ. ತುಂಬ ಕೋಲ್ಡ್ ನೀರೇ ಹಾಕೊಳ್ಳಿ. ಯಾಕಂದರೆ ತಣ್ಣಗಿರೋ ನೀರು ಹಾಕಿದ್ರೆ ಬೇಗ ಬೆಣ್ಣೆ ಬರುತ್ತೆ. ಚಳಿಗಾಲದಲ್ಲಿ ಬೇಗ ಬೆಣ್ಣೆ ಬರುತ್ತೆ, ಬೇಸಿಗೆನಲ್ಲಿ ಬೆಣ್ಣೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಬರುತ್ತೆ, ತಕ್ಷಣಕ್ಕೆ ಬರಲ್ಲ, ಸ್ವಲ್ಪ ಜಾಸ್ತಿ ರುಬ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿರೋ ಬೆಣ್ಣೆ ನಮಗೆ ಸಿಕ್ಕಿದೆ ಅಂತ. ಇಲ್ಲಿ ಎಷ್ಟು ಗಟ್ಟಿಗಿರುತ್ತೆ ಅಂದರೆ ತುಂಬಾ ಗಟ್ಟಿಗಿರೋ ಬೆಣ್ಣೆ ನಮಗೆ ಇಲ್ಲಿ ಸಿಗುತ್ತೆ. ಮತ್ತು ಇದೇನಿದೆ ಫ್ರೆಶ್ ಆಗಿದ್ದರೆ ಮಜ್ಜಿಗೆನೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ 10 ದಿನದ್ದಲ್ವ, ಅಷ್ಟು ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ಅದನ್ನು ಏನು ಮಾಡಿ, ಕರ್ಬೇವಿನ ಸೊಪ್ಪು ಗಿಡಕ್ಕೆ ಹಾಕೋದ್ರಿಂದ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಯಾವ ವಿಧಾನದಲ್ಲಿ ಇಲ್ಲಿ ರುಬ್ಕೋತಾ ಇದ್ದೀನೋ ಅದೇ ವಿಧಾನದಲ್ಲಿ ರುಬ್ಕೋಬೇಕಾಗತ್ತೆ. ನಿಜವಾಗ್ಲೂ ಪ್ಯೂರಾಗಿ ಬೆಣ್ಣೆ ಇವಾಗಿನ ಕಾಲದಲ್ಲಿ ಯಾರು ಕೊಡಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಡಾಲ್ಡಾ ಬರುತ್ತಲ್ವ, ಅದನ್ನ ಮಿಕ್ಸ್ ಮಾಡಿಕೊಂಡು ಮಾರಾಟ ಮಾಡಕ್ಕೆ ಬರ್ತಾರೆ ಸ್ನೇಹಿತರೆ. ದಯವಿಟ್ಟು ಅಂಥವ್ರ ಹತ್ರ ನೀವು ಬೆಣ್ಣೆನ ತಗೊಳಕ್ಕೆ ಹೋಗಬೇಡಿ. ಇನ್ನು ನಮ್ಮಮ್ಮನ ಮನೆಯಲ್ಲಿ ಹಾಲು ಚೆನ್ನಾಗಿ ಸಿಗತ್ತೆ. ಅಂದರೆ ಅಲ್ಲಿ ನಾವು ಪಾಕೆಟ್ ಹಾಲು ತೊಗೊಳ್ಳಲ್ಲ. ಬೆಂಗಳೂರಲ್ಲೆಲ್ಲ ಪಾಕೆಟ್ ಹಾಲೇ ಅಲ್ವಾ, ಇನ್ನೇನು ನಾವು ಬೇರೆಯವ್ರ ಹತ್ರ ತಗೊಳ್ಳೋಕ್ಕಾಗಲ್ಲ. ಇನ್ನು ಹಳ್ಳಿಗಳಲ್ಲಾದರೆ ತುಂಬ ಚೆನ್ನಾಗಿ ಕರ್ದಿದ್ದ ಹಾಲು ಕರ್ದಂಗೆ ಕೊಡ್ತಾರೆ. ಹಾಗಾಗಿ ನಮಗೆ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ಕೆನೆನ ಸ್ಟಾಕ್ ಮಾಡಿಕೊಂಡು ಈ ಥರ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹಾಲಿಗೆ ಕೊಡೋ ದುಡ್ಡು ನಮಗೆ ಬೆಣ್ಣೆಲೇ ಬಂದ್ಬಿಡುತ್ತೆ. ಬೆಣ್ಣೆಗೆ ಎಷ್ಟು ದುಡ್ಡಿದೆ ಹೊರಗಡೆ. ಒಂದು ಸೇರ್ ಅಂತಾರೆ, ಸೇರ್ ಅಂದರೆ ಒಂದು ಉಂಡೆ ಲೆಕ್ಕಕ್ಕೆ ಹಾಕ್ತಾರೆ. ಅದು 80ರಿಂದ 100 ರೂಪಾಯಿ ಇರುತ್ತೆ. ಇನ್ನೂ ಕೆಲವೊಂದು ಕಡೆ 120ರಿಂದ 180 ರೂಪಾಯಿ ತನಕ ಮಾರಾಟ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ, ನಮ್ಮಮ್ಮ ಹಂಗಂತ ಇದ್ರು. ಈ ನಡುವೆ ಬೆಣ್ಣೆ ರೇಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ನೋಡ್ಬೋದು ಎಷ್ಟು ಗಟ್ಟಿಗೆ ಬೆಣ್ಣೆ ಬರ್ತಾ ಇದೆ ಅಂತ ಹೇಳಿ. ಅದೇ ರೀತಿ ನೆಕ್ಸ್ಟು ನಾನಿಲ್ಲಿ ಒಂದು 5ರಿಂದ 6 ಸರಿ ರುಬ್ಕೊಂಡಿದ್ದೀನಿ. ಪ್ರತಿ ಸರಿನೂ ರುಬ್ಕೊಂಡಾಗ ನಾವು ನೀರು ಹಾಕ್ಕೊಂಡೇ ರುಬ್ಕೋಬೇಕಾಗತ್ತೆ. ನೋಡಿ, ಈ ಥರ ಗಟ್ಟಿಗೆ ಒಂದು ಅರ್ಧದಷ್ಟು ಹಾಕ್ಕೊಳ್ಳಿ. ನಮ್ದು ಏನಿದೆ ಜಾರು, ಅದರಲ್ಲಿ ಅರ್ಧದಷ್ಟು ಹಾಕ್ಕೋಬೇಕಾಗತ್ತೆ. ನೋಡ್ಬೋದು ಎಷ್ಟು ಗಟ್ಟಿಗೆ ಬೆಣ್ಣೆ ಬಂದಿದೆ. ಅದೇ ರೀತಿ ನೋಡಿ, ನೆಕ್ಸ್ಟ್ ನಾವು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. 1.5ರಿಂದ 2 ನಿಮಿಷದೊಳಗೆ ನಮಗೆ ಗಟ್ಟಿ ಬೆಣ್ಣೆ ಸಿಕ್ಬಿಡುತ್ತೆ ಮಿಕ್ಸಿ ಮಾಡೋದ್ರಿಂದ. ನಮಗೆ ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಹೊರಗಡೆ ಚಿಂಬಿಡುತ್ತೆ ಮಿಕ್ಸಿ. ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಗೊತ್ತಾಗುತ್ತೆ. ಮತ್ತು ಏನು ಗೊತ್ತಾ, ಬೆಣ್ಣೆ ಬಂದಿದ್ದ ತಕ್ಷಣ ಮಿಕ್ಸಿದು ಸೌಂಡ್ ಸ್ವಲ್ಪ ಚೇಂಜ್ ಆಗುತ್ತೆ. ರೆಗ್ಯುಲರಾಗಿ ಮಿಕ್ಸಿ ಆನ್ ಆದಾಗ ಯಾವ ಸೌಂಡ್ ಬರುತ್ತಲ್ವ, ಆ ಥರ ಬರಲ್ಲ. ಮಿಕ್ಸಿ ಅಂದರೆ ಗಟ್ಟಿ ಬೆಣ್ಣೆ ಸಿಗುತ್ತಲ್ಲ, ಅದು ಸೌಂಡ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ. ನಿಜ, ನಾನು ವಾಯ್ಸ್ ಓವರ್ ಕೊಡುವಾಗ ಬಾಯಲ್ಲಿ ನೀರು ಬರ್ತಾ ಇತ್ತು. ಅಲ್ಲಿ ಕೊಟ್ಟಿರೋ ದುಡ್ಡು ನಿಜವಾಗ್ಲೂ ವೇಸ್ಟ್ ಆಗೋದಿಲ್ಲ. ಹಾಲು ಕುಡಿತೀವಿ, ಬೆಣ್ಣೆನೂ ತಿಂತೀವಿ, ತುಪ್ಪನೂ ತಿಂತೀವಿ ಅಲ್ವಾ. ಹಾಗಾಗಿ ಈ ಥರ ಮಾಡ್ಕೋಬೇಕಾಗತ್ತೆ. ನಾವು ಗಟ್ಟಿ ಹಾಲು ಕುಡಿಯೋದ್ರಿಂದ ಕೊಲೆಸ್ಟ್ರಾಲು ಬರುತ್ತೆ. ಕೆನೆ ತೆಕ್ಕೊಂಡು ಕುಡಿಯೋದ್ರಿಂದನೇ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ನೋಡಿ, ಇನ್ನೊಂದು 2 ಸರಿಗೆ ಆಗುತ್ತೇನೋ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ. ಮತ್ತು ಈ ಥರ ನೋಡಿ, ತುಂಬ ಅಂದರೆ ತುಂಬ ಹಾಕೋಕ್ಕೆ ಹೋಗಬೇಡಿ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಮತ್ತೆ ನಾನು ರುಬ್ಬಿಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅದೊಂದು ಕ್ಲಿಪ್ಸು ಎಲ್ಲೋ ಮಿಸ್ ಆಗಿದೆ. ರುಬ್ಬಿರೋದ್ರಿಂದ ಈ ಥರ ಬೆಣ್ಣೆ ಬಂದಿದೆ. ನೋಡಿ, ಎಷ್ಟೊಂದು ಬೆಣ್ಣೆ ಆಗಿದೆ. ಇನ್ನು ಕೊನೆಯದಾಗಿ ಸ್ಪೂನಲ್ಲೆಲ್ಲ ಇರುತ್ತಲ್ವ ಕೆನೆ, ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಲಾಸ್ಟು ರುಬ್ಕೋಬೇಕಾಗತ್ತೆ.
ಇನ್ನು ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇರೋ ಅಂತಹ ಕೆನೆನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಈ ಥರ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಗಲೀಜಾಗುತ್ತೆ ಅಡುಗೆ ಮನೆ, ಏನು ತೊಂದರೆ ಇರಲ್ಲ, ಆಮೇಲೆ ಕ್ಲೀನ್ ಮಾಡ್ಕೋಬೋದು. ನಮಗೆ ಬೆಣ್ಣೆನೇ ಮೇಯ್ನ್ ಅಲ್ವಾ, ಕ್ಲೀನಿಂಗ್ ಆಮೇಲೆ ಮಾಡ್ಕೊಳ್ಳೋಣ ಎಲ್ಲ ಆದಮೇಲೆ. ನೋಡಿ ಒಂದು ಸ್ವಲ್ಪನೂ ಇರಲ್ಲ. ಇನ್ನು ಸೈಡಿಗೆಲ್ಲ ಇರೋದನ್ನ ಕೈಯಲ್ಲೆಲ್ಲ ನೀಟಾಗೆ ತೆಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕುಲ್ಕೋದ್ರಿಂದ ನಮಗೆ ಕೆನೆ ಎಲ್ಲ ಬಂದ್ಬಿಡುತ್ತೆ. ಕೆನೆನ ಏನು ಬಂದಿದೆ ಅದನ್ನು ಮತ್ತೆ ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಇನ್ನೊಂದು ಸರಿ ನಾವು ಇಲ್ಲಿ ಕೊನೆಯದು ಎಲ್ಲ ಲಾಸ್ಟು ಮುಗ್ದೋಯ್ತು, ಖಾಲಿ ಆಯಿತು. ಇಷ್ಟು ಬೆಣ್ಣೆನ ನಾವು ತೆಗಿಯೋಕ್ಕೆ ಸಾಧ್ಯ ಆಯಿತು. ನಿಜವಾಗ್ಲೂ 10 ದಿನದಲ್ಲಿ ನಮ್ಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ ಅಂದರೆ ಎಷ್ಟೊಂದು ದುಡ್ಡು ಉಳಿತಾಯ ಆದಂಗೆ ಅಲ್ವಾ ಸ್ನೇಹಿತರೆ. ನಿಜ, ನಾವು ಇದನ್ನೆಲ್ಲ ಈ ಥರ ಮನೇಲಿ ಹೋಮ್ ಮೇಡ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ರೆಸಿಪಿಗಳನ್ನ ಎಲ್ಲದಕ್ಕೂ ಹೊರಗಡೆನೇ ಅಂದರೆ ಬೆಣ್ಣೆನ ಹೊರಗಡೆ ತೊಗೊಳ್ಳೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲೇ ಇರುತ್ತಲ್ವ ಪದಾರ್ಥ, ಇಲ್ಲ ಅಂದರೆ ಓಕೆ ತಗೊಳ್ಳೋಣ ಹೊರಗಡೆ. ಮನೆಯಲ್ಲೇ ಸಿಗೋ ಪದಾರ್ಥ ಅಲ್ವಾ, ಹಾಲು ತಂದೇ ತರ್ತೀವಿ, ಪ್ರತಿಯೊಂದು ಮನೇಲೂ ಹಾಲು ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಕಾಯಿಸ್ಕೊಂಡು ರಾತ್ರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದರೆ ದಪ್ಪ ಥರ ಕೆನೆ ಸಿಗುತ್ತೆ ನಮಗೆ, ಅದನ್ನು ಸ್ಟೋರ್ ಮಾಡಿ ಈ ಥರ ಬೆಣ್ಣೆ ತೆಗಿಬೋದು. ನೋಡಿ ಸ್ನೇಹಿತರೆ, ನಾನು ಎಷ್ಟೊಂದು ಬೆಣ್ಣೆ ತೆಗೆದಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನಾನು ಇದನ್ನು ಏನು ಮಾಡ್ತೀನಿ, ಬಾಲ್ ಶೇಪಲ್ಲಿ ಉಂಡೆ 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 ಥರ ಮಾಡ್ತೀನಿ. ನೆಕ್ಸ್ಟು ನಾನು ಇನ್ನು ಮಿಕ್ಸಿ ಮಾಡಿರ್ತೀವಲ್ಲ ಅದ್ರ ಬ್ಲೇಡಲ್ಲಿ ಸುತ್ತಲೂ ತುಂಬಾ ಬೆಣ್ಣೆ ಸೇರ್ಕೊಂಡಿರುತ್ತೆ ನೋಡಿ. ಈ ಥರ ನಾವು ಅದನ್ನೆಲ್ಲ ನೀಟಾಗೆ ಎತ್ಕೋಬೇಕಾಗತ್ತೆ. ಈ ಥರ ಎಲ್ಲ ನೀಟಾಗೆ ಕೈಯಿಂದನೇ ತಗೋಬೇಕಾಗತ್ತೆ, ಯಾಕಂದರೆ ಇದು ಸ್ಪೂನಲ್ಲೆಲ್ಲ ಬರೋದಿಲ್ಲ. ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನೋಡಿ ಈ ಥರ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ಉಂಡೆಗಳಾಯಿತು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಇದು ಮೊದಲನೇದು ನಾನು ಕಟ್ತಾ ಇರೋದು ಉಂಡೆ ನೋಡ್ಬೋದು. ಈ ಥರ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ, ಯಾಕಂದರೆ ನೆಕ್ಸ್ಟು ನಾವು ಇದರಲ್ಲೇ ತುಪ್ಪ ಕಾಯಿಸ್ಬೇಕಾಗತ್ತಲ್ವ. ತಗೊಳ್ಳುವಾಗಲೇ ನೀಟಾಗಿರೋ ಒಂದು ಪಾತ್ರೆನ, ದಪ್ಪ ತಳದ್ದು ಒಂದು ಪಾತ್ರೆನ ಇಟ್ಕೋಬೇಕಾಗತ್ತೆ. ತುಂಬ ದೊಡ್ಡದು ತೊಗೊಂಡಿದ್ದೀನಿ ನಾನಿಲ್ಲಿ, ಯಾಕಂದರೆ ಬೆಣ್ಣೆ ಜಾಸ್ತಿ ಇತ್ತು. ಹಾಗಾಗಿ ನೀವು ಬೆಣ್ಣೆ ಜಾಸ್ತಿ ಇರುತ್ತೆ, ತುಪ್ಪ ಕಾಯಿಸಿದ್ರೆ ಸ್ವಲ್ಪನೇ ಆಗೋದು, ಆದರೆ ಬೆಣ್ಣೆ ಇಡಿಸ್ಬೇಕಲ್ವ, ಹಾಗಾಗಿ ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಇಲ್ಲಿ ಪಾತ್ರೆ ಅಂತಲೇ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾನು ಯಾವ ರೀತಿ ನಾನು ಸ್ಟಾರ್ಟಿಂಗಿಂದ ನಿಮಗೆ ತೋರಿಸಿದ್ದೀನೋ ಅದೇ ರೀತಿ ನೀವು ಸ್ಟಾಕ್ ಮಾಡಿಕೊಂಡು ಅದೇ ರೀತಿ ಮಿಕ್ಸಿ ಮಾಡಿಕೊಂಡು ಈ ಥರ ಬೆಣ್ಣೆ ತೆಕ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಇನ್ನೊಂದು ಸರಿ ನಾನು ಹೇಳ್ತೀನಿ. ನೋಡ್ಬೋದು, ಒಂದೊಂದೇ ಉಂಡೆಗಳನ್ನ ಈ ಥರ ಕಟ್ಕೋಬೇಕಾಗತ್ತೆ. ತುಂಬ ಏನು ಪ್ರೆಸ್ ಮಾಡೋ ಅನಿವಾರ್ಯ ಇಲ್ಲ, ನಿಧಾನಕ್ಕೆ ಈ ಥರ ಬಾಲ್ ಶೇಪಲ್ಲಿ ಮಾಡಿಕೊಂಡು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಎಷ್ಟು ನೀಟಾಗೆ ನಾವು ಬೆಣ್ಣೆನ ತಕ್ಕೋತಾ ಇದ್ದೀವಿ ಅಂತ ಹೇಳಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಇನ್ನು ನಮ್ಮ ಮನೇಲಿ ಮಕ್ಕಳುಗಳ ಸಂಖ್ಯೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅವರಿಗೆಲ್ಲ ಬೆಣ್ಣೆ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ರಜಾ ಅಲ್ವಾ, ಎಲ್ಲ ದಸರಾ ಹಾಲಿಡೇಸ್ ಇರುತ್ತಲ್ವ, ಹಾಗಾಗಿ ಎಲ್ಲ ಊರಿಗೆ ಸೇರ್ಕೊಂಡಿದ್ವಿ. ಹಾಗಾಗಿ ಮಕ್ಕಳಿಗೆಲ್ಲ ತಡಿ ಬೆಣ್ಣೆನ ಮತ್ತು ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಡೋಣ ಅಂಥೇಳಿ ಎಲ್ಲ ಸಿದ್ಧತೆ ಇನ್ನೊಂದು ಕಡೆ ನಡೀತಾ ಇತ್ತು. ಅಷ್ಟರಲ್ಲಿ ಬೆಣ್ಣೆ ತೆಗೆಯೋ ಕಾರ್ಯಕ್ರಮವೂ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ಬೆಣ್ಣೆ ತೆಗೆದಿದ ನಂತರ ನಾನು ನೆಕ್ಸ್ಟು ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಎಷ್ಟು ಟೋಟಲ್ ಬೆಣ್ಣೆ ಆಗಿದೆ ಅಂಥೇಳಿ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಕಣ್ಣೆದ್ರಿಗೆ ಇದೆ, ನಿಜ ನೋಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ನಮ್ಮ ಅಮ್ಮನ ಮನೇಲಿ ಬೆಣ್ಣೆ ಅವತ್ತು ಮುಂಚೆನೇ ತಕ್ಕೊಂಬಿಟ್ಟಿದ್ರಂತೆ ಒಂದು ಸರಿ ಆಲ್ರೆಡಿ ಬೆಣ್ಣೆನ, ಹಾಗಾಗಿ ಸ್ವಲ್ಪನೇ ಕೆನೆ ಇತ್ತು. ಆ ಸ್ವಲ್ಪ ಕೆನೆಯಲ್ಲೇ ಅಂದರೆ ಒಂದೇ ಒಂದು ಬಾಕ್ಸು, ಆಮೇಲೆ ಮೇಲೊಂದೊಂದು ಸ್ವಲ್ಪ ಇತ್ತಲ್ವ, ಆ ಒಂದು ಬಾಕ್ಸಲ್ಲಿ ಎಷ್ಟು ಬೆಣ್ಣೆ ಆಗಿದೆ ನೋಡಿ ಕೆನೆ ಎತ್ತಿಟ್ಟಿರೋದಕ್ಕೆ. ಇನ್ನು ಲಾಸ್ಟಿಗೆ ಉಳಿದಿದ್ದೆಲ್ಲ ನೋಡಿ ಈ ಥರ ನೀಟಾಗೆ ಇರೋದೆಲ್ಲ ತಕ್ಕೋಬೇಕಾಗತ್ತೆ. ವೇಸ್ಟ್ ಆಗೋಕ್ಕೆ ಬಿಡಬೇಡಿ ಹೇಳ್ತೀನಿ. ತುಂಬಾ ಏನು ಗೊತ್ತಾ, ವೇಸ್ಟ್ ಆಗೋಕ್ಕೆ ಬಿಟ್ಬಿಟ್ರೆ ಒಂಥರ ಬೇಜಾರು ಅನಿಸುತ್ತೆ. ಇನ್ನೂ ನಿಜ ಅದರಲ್ಲೆಲ್ಲ ಎಷ್ಟು ಗಟ್ಟಿಗಿತ್ತು ಅಂದರೆ ಮಜ್ಜಿಗೆ ತುಂಬಾ ಗಟ್ಟಿಗಿತ್ತು. ನಿಜ ಕುಡಿಯೋಣ ಅನ್ಸೋದು, ಆದರೆ ಕುಡಿಯೋಕ್ಕೆ ಬರುತ್ತೆ, ಕುಡಿಬೋದು, ಬಟ್ ನಾವೇನು ಕುಡಿಲಿಲ್ಲ. ಇಲ್ಲಿ ನಮ್ಮ ಮನೇಲಿ ಒಂದು ಚಿಕ್ಕದೊಂದು ಕರ್ಬೇವಿನ ಸೊಪ್ಪಿನ ಗಿಡ ಇದೆ, ಅದಕ್ಕೆ ಹಾಕ್ಬಿಡ್ತೀವಿ ನಾವು ಇದನ್ನು, ಮಜ್ಜಿಗೆನ. ಹುಳಿ ಇರುತ್ತಲ್ವ ಮಜ್ಜಿಗೆ, ಹಾಗಾಗಿ ಗಿಡ ಚೆನ್ನಾಗಿ ಬರುತ್ತೆ ಅಂಥೇಳಿ. ನೋಡಿ ಎಷ್ಟು ನೀಟಾಗಿ ಒಂದು ಚೂರು ಇಲ್ದಂಗೆ ಎಲ್ಲ ತೆಕ್ಕೊಂಡಾಗಿದೆ. ನೆಕ್ಸ್ಟು ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿರೋ ಬೆಣ್ಣೆ ಬಂದಿದೆ ಅಂಥೇಳಿ.
ಅಲ್ಲಿಗೆ 3 3 6 9 ಅಂದರೆ 8 ದಪ್ಪ ಉಂಡೆಗಳಾಗಿದ್ವು. ಒಂದು ಚಿಕ್ಕ ಉಂಡೆ ಬಂದಿತ್ತು, ಅದು ಕನ್ಸಿಡರ್ ಇಲ್ಲ ಅಂದರೂ 8 ಉಂಡೆಗಳಾಗಿದೆ. ಇಷ್ಟು ನಿಜವಾಗ್ಲೂ ಇದಕ್ಕೆ ನಾವು ಹತ್ತತ್ರ ಒಂದು 2 ರಿಂದ 2,500 ರೂಪಾಯಿ ಹೇಳ್ತಾರೆ. ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಹೆಲ್ದಿ ಬೆಣ್ಣೆನೂ ಸಿಗುತ್ತೆ ನಮಗೆ, ಅಂದರೆ ಕಲಬೆರಕೆ ಸಿಗೋದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜ ನಾನು ಅದ್ರ ಮುಂದೆನೇ ಕೂತ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂದ್ಕೊಂಡು ಅದ್ರ ಜೊತೆಗೆ ರೋಲ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ರೊಟ್ಟಿ, ಆಮೇಲೆ ಬದನೆಕಾಯಿ ಪಲ್ಯ ಮಾಡಿದರು. ಬದನೆಕಾಯಿ ಪಲ್ಯ ಮತ್ತು ಅದ್ರ ಜೊತೆ ಕಾಂಬಿನೇಷನ್ನು ಬೆಣ್ಣೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ರುಚಿಯಾಗಿತ್ತು. ಇಂಥದ್ದೆಲ್ಲ ಇವಾಗಿನ ಜನ್ರೇಷನ್ ಅವ್ರು ತಿಂತಾರೋ ಇಲ್ವೋ ಗೊತ್ತಿಲ್ಲ. ನಾವು ಒಂದು ಕೈ ಹೆಚ್ಚಾಗಿ ಅದೃಷ್ಟ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಈ ಥರ ಫುಡ್ಡು ನಿಜ ಇವಾಗಿನ ಮಕ್ಕಳುಗಳು ಇಷ್ಟಪಡಲ್ಲ, ಆದರೆ ನಮ್ಮನೆ ಮಕ್ಕಳು ಮಾತ್ರ ಸುಳ್ಳಲ್ಲ ತುಂಬಾ ಇಷ್ಟಪಡ್ತಾರೆ. ಇನ್ನು ತಿಂಡಿ ಎಲ್ಲ ಆದಮೇಲೆ ಬೆಣ್ಣೆ ಇಷ್ಟು ಖಾಲಿಯಾಗಿತ್ತು. ಇನ್ನು ಈ ಬೆಣ್ಣೆನ ತುಪ್ಪ ಮಾಡ್ಕೊಂಬಿಡೋಣ, ಇನ್ನು ಹಿಂಗೆ ಇಟ್ಟರೆ ಇನ್ನೂ ಖಾಲಿಯಾಗಿ ಹೋಗುತ್ತೆ ಅಂತ ನಮ್ಮಮ್ಮ ತುಪ್ಪಕ್ಕೆ ರೆಡಿ ಮಾಡಿದರು, ಇಡ್ತಾಯಿದ್ರು. ಅಂದರೆ ಇದಕ್ಕೆ ನಮ್ಮಮ್ಮ ತುಪ್ಪದ ಪುಡಿ ಮಾಡ್ಕೊಂಡಿರ್ತಾರೆ, ನಾನು ಅದನ್ನು ಹೇಳ್ತೀನಿ. ಇನ್ನು ನಮ್ಮಮ್ಮನೇ ವಿಳ್ಯದೆಲೆ ಬಳ್ಳಿನ ಹಾಕಿದ್ದಾರೆ ಬಾಗಿಲಲ್ಲಿ ಅಂದರೆ ಸ್ವಲ್ಪ ಜಾಗ ಇದೆ, ಅಲ್ಲೇ ಇದ್ದಿದ್ರಲ್ಲೇ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ ಗಿಡ ಅಂತಲೇ ಹೇಳ್ಬೋದು. ಅದರಲ್ಲಿ 4 ವಿಳ್ಯದೆಲೆ ಕಿತ್ಕೊಂಡ್ಬಂದಿದ್ರು. ಬೆಣ್ಣೆ ಸಂಪೂರ್ಣ ಕರ್ಗಿದ ನಂತರ ಹಾಕಿ ಇದಕ್ಕೆ ಏನೇನು ಹಾಕ್ತೀವಿ ಅಂದರೆ ವಿಳ್ಯದೆಲೆ, ಬೆಳ್ಳುಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪು, ಈ 3 ಹಾಕಿ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ. ನೋಡಿ ಕುದಿಸ್ತಾ ಇದ್ದೀವಿ. ಇನ್ನು ಈ ಥರ ಕುದ್ದ ನಂತರ ನಮ್ಮಮ್ಮ ತುಪ್ಪದ ಪುಡಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದೇನಪ್ಪ ಅಂದರೆ ಮೆಂತ್ಯ ಮತ್ತು ಅರಿಶಿನ ಎರಡನ್ನೂ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಅಂತಲೇ ಹೇಳ್ಬೋದು. ಮೆಂತ್ಯ ಅವಾಗ ಕೊಟ್ಟು ಅವಾಗ ಹಾಕೋದ್ರಿಂದ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ತುಪ್ಪ ಹೆಂಗಪ್ಪ ನಾವು ನೋಡೋದು, ಎಷ್ಟು ಕಾಯಿಸ್ಬೇಕು ಅನ್ನೋದೊಂದು ತಲೆಯಲ್ಲಿ ಇರುತ್ತಲ್ವ ನಮಗೆಲ್ಲ. ನನಗೂ ಇರುತ್ತೆ, ನಿಮಗೆಲ್ಲ ನನಗೂ ಇರುತ್ತೆ. ಏನು ಅಂದರೆ ತುಂಬ ನೊರೆ ಬಂದುಬಿಡಬೇಕು. ಇದೆಯಲ್ವ, ಇದು ಅರ್ಧಂಬರ್ಧ ಆಗಿರೋ ತುಪ್ಪ. ಇದು ಪೂರ್ತಿ ನೊರೆ ತುಂಬ ಅಂದರೆ ತುಂಬ ಹೈಟಾಗೆ ನೊರೆ ಬರುತ್ತೆ ಪಾತ್ರೆಯಿಂದ. ಸ್ವಲ್ಪ ಅಂದರೆ ತುಪ್ಪ ಏನಿದೆ ಆ ಅಳತೆಗಿಂತ ಸ್ವಲ್ಪ ಉಬ್ಬಿ ನೊರೆ ಬರುತ್ತೆ. ಆವಾಗ ತುಪ್ಪ ಆಗಿದೆ ಅಂಥೇಳಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾನು ತೋರಿಸ್ತೀನಿ ಮುಂದೆ. ಇನ್ನು ತುಪ್ಪ ಕಾಯಿಸೋಕ್ಕೆ ಒಬ್ಬೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿನೂ ಒಂದು ಮುರಿದಾಕ್ತಾರೆ, ಒಂಚೂರು ಚಿಟಿಕೆ ಉಪ್ಪು ಹಾಕ್ತಾರೆ. ನಾವೇನು ಹಾಕೋದಿಲ್ಲ. ನೋಡ್ಬೋದು ನಾನು ಇದು 4 ಅಷ್ಟೇ ಹಾಕೋದು. ಮೆಂತ್ಯ ಪುಡಿ ಅಂದರೆ ಮೆಂತ್ಯ ಅಂದರೆ ತುಪ್ಪದ ಪುಡಿ, ವಿಳ್ಯದೆಲೆ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿದ್ರೆ ಸಾಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದಿಸಿ, ಅಂದರೆ ಸಣ್ಣ ಫ್ಲೇಮಲ್ಲೇ ಕುದಿಸಿ, ಒಂಚೂರು ಮೀಡಿಯಮ್ ಅಂದರೆ ತುಂಬ ಫುಲ್ಲು ಸಿಮ್ಮಲ್ಲಿ ಇಡೋಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಣ್ಣೆನ ಕಾಯಿಸ್ಕೋಬೇಕಾಗತ್ತೆ. ನಾನು ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದರೆ ನಮಗೆ ತುಪ್ಪ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ ಅಂಥೇಳಿ ನಾನಿಲ್ಲಿ ನೆಕ್ಸ್ಟು ತೋರಿಸಿದ್ದೀನಿ. ಅದನ್ನು ನೀವು ನೀಟಾಗಿ ನೋಡಿಕೊಂಡು ನಿಮ್ಮ ಮನೇಲಿ ಇರ್ತಕ್ಕಂಥ ಬೆಣ್ಣೆ ಆಗಿರ್ಬೋದು ಅಥವಾ ಅಂಗಡಿಯಿಂದ ತಂದಿರ್ತಕ್ಕಂಥ ಬೆಣ್ಣೆ ಆಗಿರ್ಬೋದು, ಅದನ್ನು ಇದೇ ವಿಧಾನದಲ್ಲಿ ನೀವು ಕಾಯಿಸ್ಕೋಬೇಕಾಗತ್ತೆ. ನೆಕ್ಸ್ಟು ನೋಡ್ಬೋದು ಈ ಥರ ನಾನು ಹೇಳಿದ್ನಲ್ಲ ಮೊದಲೇ ನೊರೆ ಬರುತ್ತೆ ಅಂತ. ಈ ಥರ ನೊರೆ ಬಂದಾಗ ನಮಗೆ ತುಪ್ಪ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ಸ್ನೇಹಿತರೆ. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇನ್ನು ಅದರಲ್ಲಿ ಗಸಿ ಅಂತ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ, ಗಸಿ ತಳದಲ್ಲಿರುತ್ತೆ. ನಾವು ನೋಡಿ ಈ ಥರ ಶೋಧಿಸ್ಕೋಬೇಕಾಗತ್ತೆ. ನಿಜವಾಗ್ಲೂ ನಾವೆಲ್ಲ ಅದು ಬೆಳ್ಳುಳ್ಳಿ ಏನಿದೆ, ಕರ್ಬೇವಿನ ಸೊಪ್ಪು, ಅದನ್ನೆಲ್ಲ ಮುಂಚೆ ಏನು ಮಾಡ್ತಾಯಿದ್ವಿ ಚಿಕ್ಕವರಿದ್ದ ಕಾಂಪಿಟೇಷನು ನನಗೆ ಮತ್ತು ನಮ್ಮ ಅಕ್ಕಂದ್ರಿಗೆ. ನನಗೆ ಬೇಕು ತಿನ್ನೋಕ್ಕೆ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ನಾವು ಈಗಲೂ ನಂಬ್ತಿರೋ ಬಿಡ್ತಿರೋ ಅದನ್ನೆಲ್ಲ ನಾವು ಹಾಗಂಗೆ ಕರ್ಬೇವಿನ ಸೊಪ್ಪು ಅದೆಲ್ಲ ತುಂಬ ಚೆನ್ನಾಗಿರುತ್ತಲ್ವ, ಹೆಲ್ದಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನಾವು ಹಾಗೆ ತಿಂದ್ಬಿಡ್ತೀವಿ. ಇಲ್ಲಾಂದರೆ ಸ್ವಲ್ಪ ರೈಸನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತಿಂತೀವಿ. ನೋಡ್ಬೋದು ಇಷ್ಟು ಮಾಡಿದ್ರೆ ಸಾಕಾಗತ್ತೆ. ನಾನು ತೋರಿಸ್ತೀನಿ ಎಷ್ಟು ತುಪ್ಪ ಬಂದಿದೆ ಅಂಥೇಳಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇಷ್ಟೇ ತುಪ್ಪ ಬಂದಿದ್ದು. ಎಷ್ಟೊಂದು ಬೆಣ್ಣೆ ಇತ್ತು ಅಲ್ವಾ, ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ರು ಮಕ್ಳುಗಳು. ಇನ್ನು ನಾವು ತಿಂದು ಮುಗಿಸಿದ್ವಿ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಭೇಟಿಯಾಗೋಣ. ನಮಸ್ಕಾರ.